ಸಂಚಿಕೆ 6. ಮೌನ ಹಾಗೂ ಮನೀಶ್ನ ಮಾತುಗಳು ಕೇಳಿ ಹಿರಿಯರೆಲ್ಲರಿಗೂ ಅಯ್ಯೋ ಎನಿಸಿತ್ತು. ಇನ್ನೂನು ಅವರನ್ನು ಕಾಯಿಸಿ ನೋಯಿಸುವುದು ಬೇಡ ಅಂತ ಅಂದುಕೊಂಡ ಅವರು, ನಿಮ್ಮಿಬ್ಬರ ಪ್ರೀತಿಯನ್ನು ಕಂಡು ನಮಗೂ ನಿಮ್ಮನ್ನು ದೂರ ಮಾಡುವುದು ಬೇಡ ಅಂತ ಅನಿಸುತ್ತಿದೆ. ಅದಕ್ಕೆ ನಿಮ್ಮಿಬ್ಬರ ಪ್ರೀತಿಯನ್ನು ನಾವು ಒಪ್ಪಿಕೊಳ್ಳುತ್ತಿದ್ದೇವೆ. ಆದರೆ ನಮ್ಮ ಮಗಳು ಇನ್ನೊಂದೆರಡು ವರ್ಷ ಓದು ಮುಗಿಸಿಕೊಂಡರೆ ಒಳ್ಳೆಯದು ಅಂತ ನಮ್ಮ ಭಾವನೆ. ಆದುದರಿಂದ ಅವಳು ಮಾಸ್ಟರ್ ಡಿಗ್ರಿ ಮುಗಿಸಿಕೊಂಡ ಮೇಲೇನೆ ಮದುವೆ ಮಾಡೋಣ. ಇದಕ್ಕೆ ನಿಮ್ಮಿಬ್ಬರದು ಒಪ್ಪಿಗೆ ಇದೆ ತಾನೇ? ಖಂಡಿತವಾಗಿಯೂ ಇದೆ. ನಮ್ಮ ಪ್ರೀತಿಯನ್ನು ನೀವು ಉಳಿಸಿಕೊಳ್ಳುವಂತೆ ಮಾಡಿದಿರಲ್ಲ, ನಮಗಷ್ಟೇ ಸಾಕು. ಹೇಗೂ ನನ್ನ ಹುಡುಗಿಗೆ ಮಾಸ್ಟರ್ ಡಿಗ್ರಿ ಮಾಡಬೇಕೆನ್ನುವ ಆಸೆ ಮೊದಲಿನಿಂದಲೂ ಇತ್ತು. ಅವಳ ಆಸೆಯಂತೆಯೇ ಓದಲಿ ಬಿಡಿ ಅಂತ ಮನೀಶ್ ಹೇಳಿದಾಗ ಅವರೆಲ್ಲರಿಗೂ ಅವನ ಮಾತು ಕೇಳಿ ಸಂತೋಷವಾಗಿತ್ತು. ತಮ್ಮ ಮಗಳ ಇಷ್ಟ ಕಷ್ಟಗಳನ್ನೆಲ್ಲ ತುಂಬಾ ಚೆನ್ನಾಗಿ ಅರಿತುಕೊಂಡಿದ್ದಾನವನು. ಇವನ ಜೊತೆಗೆ ನಮ್ಮ ಮಗಳು ತುಂಬಾನೇ ಚೆನ್ನಾಗಿರುತ್ತಾಳೆ ಅಂತ ಅವಳ ಹೆತ್ತವರಿಗೂ ಅನಿಸಿತು. ಅಂತೂ ಇಂತೂ ಕೊನೆಗೂ ಸುಮಾರು ವರ್ಷಗಳ ಪ್ರೀತಿಗೆ ಜಯ ಸಿಕ್ಕಿಬಿಟ್ಟಿತ್ತು. ಇನ್ನು ನಮಗಾರ ಭಯವೂ ಇಲ್ಲ ಅನ್ನುವುದನ್ನು ತಿಳಿದ ಜೋಡಿ ಹಕ್ಕಿಗಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅದೊಂದು ದಿನ ಅವಳನ್ನು ಭೇಟಿ ಮಾಡಲೆಂದು ಬಂದ ಅವನು, ಓಯ್ ಮೇಡಮ್, ಹೆಂಗೆ ನಾವು? ಅದೇನೋ ಭಯ ಭಯ ಅಂತ ಒಂದೇ ಸಮನೆ ಅರಸಾಡುತ್ತಿದ್ದೆಯಲ್ಲ. ನಿನ್ನ ಹಾಗೆ ಭಯವನ್ನು ಹಿಡಿದುಕೊಂಡು ಕುಳಿತಿದ್ದರೆ ಇಂದು ನಮ್ಮ ಮದುವೆಯ ಮಾತುಕತೆಯ ಬದಲು ನಿನ್ನ ಜೊತೆಗೆ ಇನ್ಯಾವನದೋ ಮದುವೆಯ ಮಾತುಕತೆ ನಡೆಯುತ್ತಿತ್ತಷ್ಟೇ ಅಲ್ವೇನೆ? ಇರಬಹುದೇನೋ, ಆದರೆ ನಾನಂತೂ ನಿನ್ನನ್ನು ಬಿಟ್ಟು ಇನ್ಯಾರನ್ನು ಮದುವೆ ಆಗುತ್ತಿರಲಿಲ್ಲ, ಅದಂತೂ ಸತ್ಯ. ಆದರೂ ನಿನ್ನ ಧೈರ್ಯವನ್ನು ಮೆಚ್ಚಬೇಕಾದದ್ದೇ ಬಿಡು. ನಿನ್ನಷ್ಟು ಧೈರ್ಯ ನನಗಂತೂ ಇಲ್ಲಪ್ಪ. ಧೈರ್ಯ ಅಲ್ಲ ಕಣಮ್ಮ, ಅದು ನನ್ನ ಹುಡುಗಿ ಎಲ್ಲಿ ಬೇರೆಯವರ ಪಾಲಾಗಿ ಹೋಗುವಳೋ ಅನ್ನುವ ಭಯ ನನ್ನನ್ನು ಹಾಗೆಲ್ಲ ಮಾತನಾಡಿಸಿ ಬಿಟ್ಟಿತು ಅಷ್ಟೇ, ಇನ್ನೇನೂ ಅಲ್ಲ. ಆದರೂ ನಿನ್ನ ತಂದೆ ಮದುವೆಗೆ ಅಷ್ಟೊಂದು ಟೈಮ್ ಇಟ್ಟು ಒಂದು ರೀತಿಯಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿದರು. ದುಡ್ಡು ಹೊಂದಿಸೋಕೆ ಸಮಯ ಸಿಕ್ಕಂತಾಯಿತು, ಇನ್ನೊಂದೆಡೆ ಕಷ್ಟನೂ ಆಯಿತು ನೋಡು. ನಿನ್ನ ಜೊತೆ ಸದಾ ಕಾಲ ಇರೋದಿಕ್ಕೆ 2 ವರ್ಷ ಕಾಯುವಂತಾಯಿತು. ನನ್ನ ಜೊತೆಗೆ ಇರೋದಿಕ್ಕೆ ಅಷ್ಟೊಂದು ಕಾತರನ ನಿನಗೆ? ಇರಲ್ವ ಮತ್ತೆ? ನಿನ್ನನ್ನು ಇಷ್ಟು ವರ್ಷಗಳಿಂದ ಪ್ರೀತಿಸುತ್ತಿದ್ದರೂ ನಿನಗೆ ಅಟ್ಲೀಸ್ಟ್ ಒಂದು ಲಿಪ್ ಕಿಸ್ ಕೂಡ ಕೊಟ್ಟಿಲ್ಲ ನಾನು. ಅಂತಹ ಸಭ್ಯ ಹುಡುಗ ನಾನು. ಇವಾಗ ಕಾದಿಟ್ಟಿದ್ದೆಲ್ಲವನ್ನು ನನ್ನ ಹೆಂಡತಿಗೇನೇ ನೀಡಬೇಕೆಂಬ ಆಸೆ ನನಗೆ. ಅದಕ್ಕೆ ನೀನು ಆದಷ್ಟು ಬೇಗ ನನ್ನ ಮಡದಿಯಾಗಿ ಬಂದರೆ ಚೆನ್ನ ಅಂತ ಹೇಳುತ್ತಿದ್ದೇನೆ ಅಷ್ಟೇ. ಓಹೋ, ಆಸೆ ನೋಡು ಕಳ್ಳ, ಇದಕ್ಕೇನು ಕಮ್ಮಿ ಇಲ್ಲ. ಪುನಃ ಸಭ್ಯ ಹುಡುಗನೆನ್ನುವ ಹಣೆಪಟ್ಟಿ ಬೇರೆ. ಯಾಕೆ ಹಾಗಂತೀಯ? ನಿನ್ನ ಜೊತೆಗೆ ಯಾವತ್ತಾದರೂ ನಾನು ಸಭ್ಯತೆ ಮೀರಿ ನಡೆದುಕೊಂಡಿದ್ದೇನಾ ಹೇಳು? ಇಲ್ಲಪ್ಪ, ತಮಾಷೆಗೆ ಅಂತ ಹೇಳಿದೆ ಅಷ್ಟೇ. ನೀನೇನು ಬೇಜಾರು ಮಾಡಿಕೊಳ್ಳಬೇಡ ನನ್ನ ಬಂಗಾರ. ನೀನು ಸಭ್ಯತೆ ಮೀರಿ ನಡೆದುಕೊಳ್ಳಲು ಸಾಧ್ಯನಾ ಹೇಳು? ನಿನ್ನಂತಹ ಪರಿಶುದ್ಧ ಬಂಗಾರವನ್ನು ಪಡೆದುಕೊಳ್ಳಲು ನಾನು 7 ಜನ್ಮಗಳ ಪುಣ್ಯ ಮಾಡಿದ್ದೇನೆ. ಆಯ್ತಾಯ್ತು, ಏನಾದರೂ ಹೇಳಿದರೆ ಹೀಗೇನೆ ಮಾತಿನಲ್ಲೇ ಮರಳು ಮಾಡಿಬಿಡುತ್ತೀಯಾ ಅಲ್ವಾ ಅಂತ ಅವನು ಹೇಳಿದಾಗ ಅವನ ಬಳಿ ಬಂದ ಅವಳು ಅವನ ಕೆನ್ನೆಗೆ ಸಿಹಿ ಮುತ್ತಿಟ್ಟು, ನನ್ನವನು ಅಪರಂಜಿ, ಅವನೆಂದಿಗೂ ತನ್ನ ಹೆಂಡತಿಗೆಂದು ಕಾಯ್ದಿಟ್ಟಿದ್ದನ್ನು ಬೇರೆ ಯಾರಿಗೂ ನೀಡುವವನಲ್ಲ, ಅದಕ್ಕೆ ನಾನೇ ಚೂರು ಮುಂದುವರಿದೆ ಅಷ್ಟೇ ಅಂತ ಹೇಳುತ್ತಾ ಮುಖ ಮುಚ್ಚಿಕೊಂಡಾಗ ಅವಳನ್ನು ಗಟ್ಟಿಯಾಗಿ ಅಪ್ಪಿಕೊಂಡ ಅವನು. ಥ್ಯಾಂಕ್ ಯು ಸೋ ಮಚ್ ಕಣೆ. ಆವಾಗ ನೀನು ಹೀಗೆ ಕೆನ್ನೆಗೆ ಬಿಸಿ ಸೋಕಿಸುತ್ತಿದ್ದರೆ ತುಂಬಾನೇ ಚೆನ್ನಾಗಿರುತ್ತಿತ್ತು. ಅದೇ ಖುಷಿಯಲ್ಲಿ ಉಳಿದ 2 ವರ್ಷಗಳನ್ನು ಹೇಗೋ ಕಳೆದು ಬಿಡಬಹುದಿತ್ತು ಅಂತ ಇನ್ನಷ್ಟು ಕಾಡಿಸಿದಾಗ ಹುಡುಗಿ ನಾಚಿ ನೀರಾಗಿದ್ದಳು.